ಟ್ರಂಪ್ ಸೀಸ್ ಫೈರ್ ಅಂತ ಹೇಳಿದಾಗ, ಕದನ ವಿರಾಮ ಅಂತ ಹೇಳಿದಾಗ ಇರಾನ್ ಇಸ್ರೇಲ್ ಅದಕ್ಕೆ ಕೇರ್ ಮಾಡಲಿಲ್ಲ. ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದು ಹೌದು. ಇಸ್ರೇಲ್ ಇರಾನ್ ಹೊಡೆದಾಟ ಮುಂದುವರೆದಿತ್ತು. ಕದನ ವಿರಾಮ ಘೋಷಣೆ ಮಾಡಿದ ಕೆಲ ಗಂಟೆಗಳಲ್ಲೇ ಇದು ಉಲ್ಲಂಘನೆಯಾಗಿದ್ದು ನಿಜ. ಆದರೆ ಈ ಕದನ ವಿರಾಮವನ್ನು ಹೇಳಿದ್ದು ಇರಾನೂ ಅಲ್ಲ, ಇಸ್ರೇಲೂ ಅಲ್ಲ, ಇದನ್ನು ಹೇಳಿದ್ದು ಅಮೆರಿಕ. ಅದು ಆ ಥರ ಹೇಳಿದ ಮೇಲೆ ಉಲ್ಲಂಘನೆ ಮಾಡ್ಕೊಂಡು ಬಂದರೆ ಇವರು ಮುಂಜಾನೆ 3:32 ಕದನ ವಿರಾಮವನ್ನು ಟ್ರಂಪ್ ಘೋಷಣೆ ಮಾಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಇಸ್ರೇಲ್ ಇರಾನ್ ಪರಸ್ಪರ ಹೊಡೆದಾಟ ಮಾಡಿಕೊಂಡವು. 2.5 ಗಂಟೆಗಳ ಬಳಿಕ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡ್ತೋ. ಇಲ್ಲಿ ಬಿರ್ಷೇವಾ ಈ ನಗರದ ಮೇಲೆ 6 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ದಾಳಿ ಮಾಡೋ ಮೂಲಕವಾಗಿ ಸಿಟ್ಟಿಗೆದ್ದಿತ್ತು. ಇದರಿಂದ ರೊಚ್ಚಿಗೆದ್ದಂಥ ಇಸ್ರೇಲ್ ಕೂಡ ಪ್ರತಿದಾಳಿಗೆ ಆದೇಶವನ್ನು ಮಾಡುತ್ತೆ. ಇರಾನ್ನ ಟೆಹರಾನ್ನ ರಡಾರ್ ಕೇಂದ್ರದ ಮೇಲೆ ಅಟ್ಯಾಕ್ ನಡೆಯಿತು. ಇರಾನ್ ಸೇನೆಯ IRGC ಗುಪ್ತಚರ ಉಪಮುಖ್ಯಸ್ಥ ಇದರಲ್ಲಿ ಸತ್ತು ಹೋಗ್ತಾರೆ. ತಕ್ಷಣ ನೆತನ್ಯಾಹುಗೆ ಟ್ರಂಪ್ ಕರೆ ಮಾಡ್ತಾರೆ. ದಾಳಿ ನಿಲ್ಲಿಸಲೇಬೇಕು ಅಂತೇಳಿ ತಾಕೀತು ಬರುತ್ತೆ US ಕಡೆಯಿಂದ. ಇನ್ನು ಮುಂದೆ ಇಸ್ರೇಲ್ ದಾಳಿಗಳ ಸಂಖ್ಯೆ ಕಡಿಮೆ ಮಾಡಬಹುದು, ಆದರೆ ನಿರ್ದಿಷ್ಟ ಗುರಿಗಳ ಮೇಲೆ ಮಾತ್ರ ದಾಳಿಯನ್ನು ಮುಂದುವರೆಸಬಹುದು. ದಾಳಿ ಕಡಿಮೆ ಮಾಡ್ತೀವಿ, ಆದರೆ ನಮ್ಮದು ಪ್ರಿಸಿಷನ್ ಅಟ್ಯಾಕ್ಸ್ ಅಂತ ನಿರ್ದಿಷ್ಟ ಗುರಿಗಳು ಅಂತಿರುತ್ತಲ್ಲ, ಅದ್ರ ಮೇಲೆ ಮಾತ್ರ ದಾಳಿಯನ್ನು ಮುಂದುವರಿಸಬಹುದು ಅನ್ನೋ ಸ್ಥಿತಿಯಲ್ಲಿ ಇಸ್ರೇಲ್ ಇರುತ್ತೆ.